ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿಗಳ ರಕ್ತದಾಹಕ್ಕೆ ಮತ್ತೆ ಬಲಿಯಾಗಿದ್ದಾನೆ ಮತ್ತೊಬ್ಬ ನಿರಪರಾಧಿ. ಅದು ಸಾರ್ವಜನಿಕರ ಕಣ್ಣೆದುರೇ ನಡು ರಸ್ತೆಯಲ್ಲಿ ತಲ್ವಾರ್ಗಳಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಮಡಿವಾಳದ ಮುಖ್ಯ ರಸ್ತೆಯಲ್ಲಿ ನಿನ್ನೆ ರಾತ್ರಿ ನಡೆದ ಈ ನೆತ್ತರ ಆಟ ಇಡೀ ನಗರಿಯನ್ನೇ ನಡುಗಿಸಿದೆ. ಬೊಮ್ಮನಹಳ್ಳಿಯಲ್ಲಿ ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದ ಸುಹೇಲ್ ಅನ್ನೋ ಯುವಕನ ಹೆಣವಾಗಿ ಬಿದ್ದಿದ್ದಾನೆ. ಆದರೆ ಅಸಲಿ ಶಾಕಿಂಗ್ ವಿಚಾರ ಅಂದ್ರೆ ಈ ಸುಹೇಲ್ಗೆ ಯಾವುದೇ ರೌಡಿಸಂ ಹಿನ್ನೆಲೆ ಇರಲಿಲ್ಲ, ಯಾರ ಜೊತೆಯೂ ದ್ವೇಷ ಇರಲಿಲ್ಲ. ಹಾಗಿದ್ರೆ ನಡು ರಸ್ತೆಯಲ್ಲಿ ಸುಹೇಲ್ನನ್ನ ಈ ರೀತಿ ಭೀಕರವಾಗಿ ಕಡಿದು ಕೊಂದಿದ್ದಾದ್ರೂ ಯಾಕೆ? ಇದರ ಹಿಂದಿರೋ ಈ ಭಯಾನಕ ಬ್ಲಡ್ ರಿವೆಂಜ್ ಕತೆ ಏನು ಅನ್ನೋದನ್ನ ನೋಡೋಣ. ಘಟನೆ ನಡೆದಿದ್ದು ನಿನ್ನೆ ರಾತ್ರಿ 10 ಗಂಟೆಯ ಸುಮಾರಿಗೆ. ಬೊಮ್ಮನಹಳ್ಳಿಯಲ್ಲಿದ್ದ ತಮ್ಮ ಮೆಡಿಕಲ್ ಸ್ಟೋರ್ ಬಂದ್ ಮಾಡಿದ ಸುಹೇಲ್ ತಮ್ಮ ಹಾರ್ಲೆ ಡೇವಿಡ್ಸನ್ ಬೈಕ್ ಹತ್ತಿ ಮಂಗಮ್ಮನಪಾಳ್ಯದ ಮನೆ ಕಡೆಗೆ ಹೊರಟಿದ್ರು. ಆದ್ರೆ ವಿಧಿಯಾಟ ಬೇರೆಯೇ ಇತ್ತು. ಮಡಿವಾಳ ಅಂಡರ್ ಪಾಸ್ ಸಮೀಪ ಸುಹೇಲ್ ಬೈಕ್ ತಲುಪ್ತಾ ಇದ್ದಂತೆ ಸಿಗ್ನಲ್ ನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೈಕ್ ನಿಲ್ಲಿಸಿ ಸುಹೇಲ್ ಕಾಯ್ತಾ ಇದ್ದ ಆ ಕೆಲವು ಸೆಕೆಂಡುಗಳನ್ನೇ ಕಾಯ್ತಿದ್ದ ಹಂತಕರು ಎರಡೆರಡು ಬೈಕ್ಗಳಲ್ಲಿ ಆತನನ್ನ ಸುತ್ತುವರೆದಿದ್ದಾರೆ. ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ನಾಲ್ವರು ಕೈಯಲ್ಲಿದ್ದ 2 ಉದ್ದನೆಯ ತಲ್ವಾರ್ಗಳನ್ನ ಸುಹೇಲ್ ದೇಹವನ್ನ ಛಿದ್ರಗೊಳಿಸೋದಕ್ಕೆ ಶುರು ಮಾಡಿದ್ದಾರೆ. ಜನರ ಓಡಾಟ ಹೆಚ್ಚಿದ್ದ ಮುಖ್ಯ ರಸ್ತೆಯಲ್ಲೇ ನೆತ್ತರಿನ ಹೊಂಡ ನಿರ್ಮಾಣವಾಗಿತ್ತು. ತೀವ್ರ ರಕ್ತಸ್ರಾವದಿಂದ ಸುಹೇಲ್ ಸ್ಥಳದಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ರೆ, ಹಂತಕರು ಕೊಲೆಗೆ ಬಳಸಿದ ತಲ್ವಾರ್ಗಳನ್ನ ರಸ್ತೆಯಲ್ಲೇ ಎಸೆದು ಗಾಡಿಯಲ್ಲಿ ಎಸ್ಕೇಪ್ ಆಗಿದ್ದಾರೆ. ಈ ಭೀಕರ ಕೊಲೆಯ ಸುದ್ದಿ ತಿಳಿತಾ ಇದ್ದಂತೆ ಮಡಿವಾಳ ಪೊಲೀಸರು ಸ್ಪಾಟ್ಗೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಆದ್ರೆ ಪೊಲೀಸರಿಗೆ ಎದುರಾದ ದೊಡ್ಡ ಪ್ರಶ್ನೆ ಅಂದ್ರೆ ಮೆಡಿಕಲ್ ಶಾಪ್ ಇಟ್ಟುಕೊಂಡು ಶಾಂತಿಯುತವಾಗಿ ಬದುಕ್ತಾ ಇದ್ದ ಸುಹೇಲ್ನನ್ನ ಕೊಲ್ಲೋದಕ್ಕೆ ಕಾರಣ ಏನು ಅನ್ನೋದು. ಈ ತನಿಖೆ ಮುಂದುವರಿತಾ ಇದ್ದಂತೆ ಬಯಲಾಗಿದ್ದು ಕಳೆದ ಜನವರಿ 13ರ ಕರಾಳ ಇತಿಹಾಸ. ಹೌದು, ಬಂಡೆಪಾಳ್ಯದಲ್ಲಿ ನಡೆದಿದ್ದ ಶಬೀರ್ ಎಂಬವನ ಭೀಕರ ಕೊಲೆ ಪ್ರಕರಣದಲ್ಲಿ ಈ ಸುಹೇಲ್ನ ಸಹೋದರರಾದ ಖಲೀಂ ನಜೀರ್ ಸೇರಿದಂತೆ 3 ಪ್ರಮುಖ ಆರೋಪಿಗಳಿದ್ರು. ಅಂದಿನಿಂದ ಶಬೀರ್ ಗ್ಯಾಂಗ್ ಈ ಸಹೋದರರ ಮೇಲಿನ ದ್ವೇಷಕ್ಕೆ ಉರಿತಾ ಇತ್ತು. ತಮ್ಮ ಶತ್ರುಗಳಾದ ಆ ಸಹೋದರನ್ನ ಮುಗಿಸೋದಕ್ಕೆ ಕಾಯ್ತಾ ಇದ್ದ ಆರೋಪಿಗಳಿಗೆ ಅವರು ಸಿಗ್ಲಿಲ್ಲ. ಕೊನೆಗೆ ಅದೇ ಕೋಪದಲ್ಲಿ ಯಾವುದೇ ಪಾಪ ಮಾಡದ ಕ್ರಿಮಿನಲ್ ಹಿಸ್ಟ್ರಿಯೇ ಇಲ್ಲದ ಅಣ್ಣ ಸುಹೇಲ್ನನ್ನ ಟಾರ್ಗೆಟ್ ಮಾಡಿ ಮುಗಿಸಿಬಿಟ್ಟಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಈ ಕೊಲೆ ಆಕಸ್ಮಿಕವಾಗಿ ನಡೆದಿಲ್ಲ. ಹಂತಕರು ಕಳೆದ ಕೆಲವು ದಿನಗಳಿಂದ ಸುಹೇಲ್ನ ದಿನಚರಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಆತ ಮೆಡಿಕಲ್ ಶಾಪ್ನಿಂದ ಎಷ್ಟೊತ್ತಿಗೆ ಹೊರಡ್ತಾನೆ, ಯಾವ ರಸ್ತೆಯಲ್ಲಿ ಮನೆಗೆ ತಲುಪ್ತಾನೆ ಅನ್ನೋದನ್ನ ಪಕ್ಕಾ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಈ ಕೃತ್ಯ ಎಸಗಿದ್ದಾರೆ. ಇತ್ತ ಅಣ್ಣ ಸುಹೇಲ್ ಹತ್ಯೆಯಾದ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಓಡಿ ಬಂದ ತಮ್ಮ ನಜೀರ್ ಅಣ್ಣನ ಶವ ನೋಡಿ ಆಕ್ರೋಶ ಸ್ಫೋಟಗೊಂಡಿದೆ. ಸುಹೇಲ್ ನನಗೆ ಬರೀ ಅಣ್ಣ ಅಲ್ಲ, ಅಪ್ಪನ ಸ್ಥಾನದಲ್ಲಿದ್ದವನು. ನನ್ನ ಅಣ್ಣನನ್ನ ಈ ರೀತಿ ಕೊಲೆ ಮಾಡಿದ ಪ್ರತಿಯೊಬ್ಬನನ್ನು ನಾನು ಹುಡುಕಿ ಮುಗಿಸ್ತೀನಿ ಅಂತ ರಕ್ತ ಹರಿದಿದ್ದ ಸ್ಥಳದಲ್ಲೇ ನಿಂತು ಸವಾಲು ಹಾಕಿದ್ದಾನೆ. ತಮ್ಮ ನಜೀರ್ನ ಈ ರಿವೆಂಜ್ ಶಪಥ ಇದೀಗ ದಕ್ಷಿಣ ಬೆಂಗಳೂರಿನಲ್ಲಿ ಮತ್ತೊಂದು ಗ್ಯಾಂಗ್ ವಾರ್ನ ಭೀತಿ ಹುಟ್ಟುಹಾಕಿದೆ. ಪ್ರಕರಣದ ಗಂಭೀರತೆ ಅರಿತ ಹಿರಿಯ ಅಧಿಕಾರಿಗಳಾದ ಡಿಸಿಪಿ ಸುಜಿತಾ, ಸಿಸಿಬಿ ಡಿಸಿಪಿ ಹರಿಬಾಬು ಹಾಗೂ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಂತಕರ ಹೆಡೆಮುಡಿ ಕಟ್ಟೋದಕ್ಕೆ ಈಗಾಗಲೇ 3 ವಿಶೇಷ ಪಡೆಗಳನ್ನ ರಚಿಸಲಾಗಿದೆ. ಈ ಘಟನಾ ಸ್ಥಳದ ಎಲ್ಲ ಸಿಸಿಟಿವಿ ಡಿವಿಆರ್ಗಳನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಹಂತಕರ ಜಾಡು ಹಿಡಿದಿದ್ದಾರೆ. ಇದೇ ವೇಳೆ ತನಿಖಾಧಿಕಾರಿಗಳಿಗೆ ಮತ್ತೊಂದು ದೊಡ್ಡ ಅನುಮಾನ ಕಾಡ್ತಾ ಇದೆ. ಸುಹೇಲ್ ಮೆಡಿಕಲ್ ಶಾಪ್ ಇರೋದು ಬೊಮ್ಮನಹಳ್ಳಿಯಲ್ಲಿ, ಹಾಗಿದ್ಮೇಲೆ ಆತ ಕೋರಮಂಗಲ ಕಡೆಗಿನ ಮಡಿವಾಳ ರಸ್ತೆಗೆ ಬಂದಿದ್ಯಾಕೆ? ಆತ ಮೆಡಿಕಲ್ ಶಾಪ್ನಿಂದ ಹೊರಡುವ ಮುನ್ನ ಬಂದ ಆ ಕೊನೆಯ ಫೋನ್ ಕಾಲ್ ಯಾರದು? ಹಂತಕರೇ ಪ್ಲಾನ್ ಮಾಡಿ ಆತನನ್ನ ಅಲ್ಲಿಗೆ ಕರೆಸಿಕೊಂಡಿದ್ರ? ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸರು ಈಗ ಸುಹೇಲ್ ಕಾಲ್ ಡೀಟೇಲ್ಸ್ ಮೂಲಕ ಉತ್ತರ ಹುಡುಕ್ತಾ ಇದ್ದಾರೆ. ಇದು ಇದೇ ಜಾಗದಲ್ಲಿ ಸುಮಾರು 9:45 9:45ಗೆ ಸಾಯಂಕಾಲ ಇವರು ಸುಹೇಲ್ ಅಂತ ಮೋಟರ್ ಸೈಕಲ್ ಮೇಲೆ ಬರ್ತಾ ಇರ್ತಾರೆ. ಮಂಗನಪಾಳ್ಯ ನೇಟಿವ್ ಒಂದು ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಜುಡಿಷಿಯಲ್ ಬರುತ್ತದೆ. ಅಲ್ಲಿಂದ ಈ ಬರುವ ಸಮಯದಲ್ಲಿ ಅಲ್ಲಿಂದ ಫಾಲೋ ಮಾಡಿಕೊಂಡು ಬಂದು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದು ಮಚ್ಚಿಂದ ಏಟು ಹೊಡಿದ್ದಾರೆ, ನೆಕ್ ಮೇಲೆ ಇಂಜುರೀಸ್ ಆಗಿ ಅಲ್ಲೇ ಬಿದ್ದರು. ಅಲ್ಲಿಂದ 9:45ಗೆ ಇನ್ಸಿಡೆಂಟ್ ಆದ ನಂತರ ಪಕ್ಕ ನೋಡಿದವರು ಇಮಿಡಿಯೇಟ್ಲಿ ಪೊಲೀಸ್ಗೆ 112ಗೆ ಕಾಲ್ ಮಾಡಿದ್ದಾರೆ. ಮತ್ತು ನಮ್ಮ ACPಗೆ ಇನ್ಫಾರ್ಮೇಷನ್ ಬಂದಿದೆ. ಪೊಲೀಸವರು ಅಲ್ಲಿಂದ ಇಲ್ಲಿ ಬಂದು ಶಿಫ್ಟ್ ಮಾಡಿದ್ದಾರೆ. ಡೆತ್ ಆಗಿದೆ. ಅವರು ಸತ್ಯದವರು ಬ್ಯಾಕ್ಗ್ರೌಂಡ್ ಬಂದು ಅವ್ರು ಮೆಡಿಕಲ್ ಶಾಪ್ ನಡೆಸ್ತಾರೆ. ಅವರು 40 ವರ್ಷ ಮೆಡಿಕಲ್ ಶಾಪ್ ನಡೆಸ್ತಾರೆ ಬಂಡೆಪಾಳ್ಯ, ಅಲ್ಲಿ ಮಂಗಮ್ಮನಪಾಳ್ಯ ಕಡೆ. ಬಂದಿದ್ದವರೆಲ್ಲ ನಾವೆಲ್ಲ ಈಗ ಚೆಕ್ ಮಾಡ್ತಾ ಇದ್ದೀವಿ. ಇವ್ರ ಮೇಲೆ ರೌಡಿ ಶೀಟು ಇಲ್ಲ, ಇವರು ಯಾವ ಕೇಸಲ್ಲಿನೂ ಇನ್ವಾಲ್ವ್ ಆಗಿದ್ದವರಲ್ಲ. ಅದು ನೋಡ್ತಾ ಇದ್ದೀವಿ ಎಲ್ಲ ಆ್ಯಂಗಿಲಲ್ಲಿ. ಆ ಶಬೀರ್ ಮರ್ಡರ್ ಕೇಸ್ಗೆ ಇದಕ್ಕೆ ಡೈರೆಕ್ಟ್ಲಿ ಏನು ಸಂಬಂಧ ಇದೆ ಇವರಿಗೆ ಅಂತ ಏನೋ ಅದು ವೆರಿಫೈ ಮಾಡ್ತಾ ಇದ್ವಿ.
ಅದು ನಮಗೂ ಇನ್ಫಾರ್ಮೇಷನ್ ಬಂದಿದೆ, ಬಟ್ ಅದು ವೆರಿಫೈ ಮಾಡಿದೆ. ಇವರು ಅದರಲ್ಲಿ ಯಾವ ಅಕ್ಯೂಸ್ಡ್ ಯಾವ ಸೈಡೂ ಇರಲಿಲ್ಲ. ಸಹೋದರರು ಮಾಡಿದ ಹಳೆಯ ದ್ವೇಷದ ಕಿಚ್ಚಿಗೆ ನೆಮ್ಮದಿಯಿಂದ ಬದುಕ್ತಾ ಇದ್ದ ನಿರಪರಾಧಿ ಅಣ್ಣ ಸುಹೇಲ್ ಬಲಿಯಾಗಿರುವುದು ದುರಂತವೇ ಸರಿ. ಸದ್ಯ ಸಿಸಿಬಿ ಹಾಗೂ ಸ್ಥಳೀಯ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದು ಶೀಘ್ರದಲ್ಲೇ ಬಂಧಿಸುವುದಾಗಿ ಭರವಸೆ ನೀಡಿದ್ದಾರೆ. ರಾಜಧಾನಿಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇರುವ ಇಂತಹ ರಿವೆಂಜ್ ಕೊಲೆಗಳಿಗೆ ಶಾಶ್ವತ ಕಡಿವಾಣ ಬೀಳುವುದು ಯಾವಾಗ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.